ನಮಸ್ಕಾರ. ನಿನ್ನೆ ರಾತ್ರಿ ಒಂದು ದುರ್ಘಟನೆ ನಡೆದಿದೆ. ಆ ದುರ್ಘಟನೆಯಲ್ಲಿ 5 ಜನ ಸಾವನ್ನಪ್ಪಿದ್ದಾರೆ. ಭಗವಂತ ಅವ್ರ ಕುಟುಂಬಕ್ಕೆ ದುಃಖವನ್ನು ತಡೆದುಕೊಳ್ಳುವ ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಬೇಡ್ಕೊಂತೀವಿ. ಮುಳಬಾಗಿಲು ತಾಲೂಕಿನಲ್ಲಿ ತುಂಬಾ ಆಕ್ಸಿಡೆಂಟ್ಗಳಾಗ್ತಾ ಇದೆ. ಸತ್ತೋಗ್ತಾ ಇದ್ದಾರೆ, ಕೆಲವರಿಗೆ ಗಾಯಗಳಾಗ್ತಾ ಇದೆ. ಗ್ರಾಮೀಣ ಮಟ್ಟದಲ್ಲಿ ತಾವೆಲ್ಲ ಹೇಳ್ದಂಗೆ ರಸ್ತೆಗಳನ್ನು ಅಗಲೀಕರಣ ಮಾಡಬೇಕು, ಅದೂ ಪ್ರಾಬ್ಲಮ್ ಇದೆ. ಅದರ ಜೊತೆಗೆ ನಾವು ಇಲ್ಲಿ ಎಲ್ಲ ಮುಳಬಾಗಿಲು ತಾಲೂಕೆಲ್ಲ ಗ್ರಾಮೀಣ ಮಟ್ಟದ ಪ್ರದೇಶ. ಇಲ್ಲಿ ಜೀವನ ಮಾಡಕ್ಕೆ ಈ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಡ್ರೈವಿಂಗ್ಗೆ ಬಂದ್ಬಿಡ್ತಾರೆ. 18 ವರ್ಷ, 19 ವರ್ಷ, 16 ವರ್ಷ, 20 ವರ್ಷಕ್ಕೆಲ್ಲ ಡ್ರೈವಿಂಗ್ ಬಂದ್ಬಿಡ್ತಾರೆ. ಅವ್ರಿಗೆ ಅವೇರ್ನೆಸ್ ಇರಲ್ಲ, ಏನೋ ಸ್ವಲ್ಪ ಕಲ್ತ್ಕೊಬಿಡ್ತಾರೆ, ಬಂದ್ಬಿಡ್ತಾರೆ. ಬಟ್ ಒಬ್ರು ಸತ್ತೋದ್ರೆ ಆ ಕುಟುಂಬಕ್ಕೆ ಎಷ್ಟು ನೋವಾಗತ್ತೆ, ಆ ಕುಟುಂಬವನ್ನ ನಂಬ್ಕೊಂಡವ್ರು ಎಷ್ಟು ಸಫರ್ ಆಗ್ತಾರಂತ ಅವ್ರಿಗೂ ಅಷ್ಟು ಅರಿವಿರಲ್ಲ. ಅದರಿಂದ ನಾವು ಹೇಳೋದೇನೆಂದ್ರೆ, ನಮ್ಮ ಪಕ್ಷದ ವತಿಯಿಂದ ಒಂದು ಅವೇರ್ನೆಸ್, ಇದಕ್ಕೆ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ಆಗಿರ್ಬೋದು, RTO ಆಫೀಸ್ಗಳಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಶಿಬಿರವನ್ನು ಏರ್ಪಡಿಸಿ ಗ್ರಾಮೀಣ ಮಟ್ಟದಲ್ಲಿ ಒಂದು ಅವೇರ್ನೆಸ್ ಕೊಡಬೇಕು. ಆಟೋ ಡ್ರೈವರ್ಗಳಿಗಾಗ್ಲಿ, ಟ್ರ್ಯಾಕ್ಟರ್ ಡ್ರೈವರ್ಗಳಿಗಾಗ್ಲಿ, ಟೆಂಪೋ ಡ್ರೈವರ್ಗಳಿಗಾಗ್ಲಿ, ಇವರಿಗೆಲ್ಲ ಒಂದು ಅವೇರ್ನೆಸ್ ಕೊಟ್ಟು ನಾವು ಯಾವ ಥರ ಗಾಡಿ ಓಡಿಸ್ಬೇಕು, ಯಾವ ಥರ ಸ್ಪೀಡ್ ಓಡಿಸ್ಬೇಕು, ಯಾವುದಕ್ಕೆ ಯಾವ ಥರ ನಿಯಮಗಳನ್ನು ಪಾಲಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಶಿಬಿರವನ್ನು ಮಾಡಿ ಎಲ್ಲ ಅವೇರ್ನೆಸ್ ಕೊಡಬೇಕು. ನಾವು ನೋಡ್ತೀವಿ ಇಲ್ಲಿ ಮುಳಬಾಗಿಲಲ್ಲಿ ಒಬ್ಬರೂ ಹೆಲ್ಮೆಟ್ ಆಗಲ್ಲ. ಪೊಲೀಸ್ ಅವ್ರು ಏನಾದರೂ ಫಾಲೋಅಪ್ ಮಾಡಿ ಅಂತಂದ್ರೆ ನಮ್ಗೊಂದು 10 ಫೋನ್ ಮಾಡ್ತಾರೆ. ಏನಂತ ಎಲ್ಲ ಲೀಡರ್ಗಳು ಚಿಕ್ಕ ಚಿಕ್ಕದಕ್ಕೆಲ್ಲ ಮಾಡ್ತಾರೆ. ಬಟ್ ಪೊಲೀಸ್ ಇಲಾಖೆವರೆಗೂ ನಾವು ಸಪೋರ್ಟ್ ಮಾಡಬೇಕು, ಎಲ್ಲರಿಗೂ ನಾವು ಸಹಕರಿಸಬೇಕು. ಎಲ್ಲರೂ ಸಹಕರಿಸಿದ್ರೆ ಮಾತ್ರ ಇದನ್ನ ನಾವು ಫಾಲೋಅಪ್ ಮಾಡೋಕ್ಕಾಗುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬೇಕಾದ್ರೆ ನಾವು ಶಿಬಿರವನ್ನು ಏರ್ಪಡಿಸಬೇಕಾದ್ರೆ ನಾವು ಸಪೋರ್ಟ್ ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ದಯವಿಟ್ಟು ನಾವು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ಒಂದು ಶಿಬಿರವನ್ನು ಏರ್ಪಡಿಸಿ ಗ್ರಾಮೀಣ ಮಟ್ಟದ ಎಲ್ಲ ಡ್ರೈವರ್ಗಳಿಗೆ ಎಲ್ಲ ಡ್ರೈವರ್ಗಳಿಗೂ ಒಂದು ಅವೇರ್ನೆಸ್ ಕೊಟ್ಟು, ಟ್ರೈನಿಂಗ್ ಕೊಟ್ಟು, ಅವ್ರಿಗೆ DLಗಳಿಗೆಲ್ಲ ಮಾಡಿಕೊಟ್ಟು ಎಲ್ಲ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಎಲ್ಲರ ಮುಖಾಂತರ ನಾನು ಬೇಡ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ನಾಯಕರಾದ ಕೊತ್ತೂರು ಮಂಜಣ್ಣವರು ಮತ್ತು ಅನಿಲನವ್ರ ಮುಖಾಂತರ ನಾವು ಈಗಾಗಲೇ ಮಾತಾಡಿದ್ದೀವಿ, ಫೋನ್ ಮುಖಾಂತರ ಮಾತಾಡಿದ್ದೀವಿ. ನಾಳೆದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸರ್ಕಾರಕ್ಕೆ ನಿಯೋಗನ ಹೋಗ್ತೀವಿ, ಲೆಟರ್ ಮುಖಾಂತರ ಕೊಟ್ಟು ಡಿಮ್ಯಾಂಡ್ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ.